ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳ ಬಗ್ಗೆ ಹಾಗೆ ನಡೆಯಬಹುದು, ಹೀಗೆ ನಡೆಯುತ್ತದೆ, ನಿದ್ರೆ ಇಲ್ಲ, ಹಣ ಇಲ್ಲ, ಹಣಕಾಸಿಲ್ಲ, ಸಮಸ್ಯೆಗಳು ಏನೇನು, ಗಾಡಿಗಳು ತೊಗೊಳ್ಳುವುದಾಗ ಕೊಂಡುಕೊಳ್ಳುವುದು ಹೇಗೆ, ಅದರಿಂದ ಏನು ಸಮಸ್ಯೆ ಇದೆ, ಮುಂತಾದ ವಿಚಾರಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಜೀವನದಲ್ಲಿ ನಾವು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಸಮಸ್ಯೆಗಳು ಹೇಗೆ ಬರುತ್ತದೆ? ಸಮಸ್ಯೆಗಳು ನಮ್ಮಲ್ಲಿ ಹುಟ್ಟಿಕೊಳ್ಳಲು ಕಾರಣವೇನು? ಅದನ್ನು ಮೊದಲು ಅರ್ಥ ಮಾಡ್ಕೊಬೇಕು. ಸಮಸ್ಯೆಗಳು ಹುಟ್ಟಿಕೊಳ್ಳುವಂತಹ ಈ ಕಾರಣಗಳಿಂದ ಏನಾಗುತ್ತೆ? ನಮಗೆ ನಿದ್ರೆ ಇಲ್ಲ, ನಿದ್ರಾಹೀನತೆ. ನಾವು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀವಿ, ಕಳೆದು ಹೋದ ಭೂತಕಾಲದ ಬಗ್ಗೆ ಯೋಚನೆ ಮಾಡ್ತೀವಿ. ಅದು ಎರಡೂ ಸಹ ನಮಗೆ ಬಹಳ ನೋವನ್ನು ಕೊಡುತ್ತದೆ, ಆತಂಕವನ್ನು ಉಂಟು ಮಾಡುತ್ತದೆ. ಹಿಂದಿನದನ್ನು ಯೋಚನೆ ಮಾಡಿದಾಗ ಆ ಕಷ್ಟದ ದಿನಗಳು, ಆ ಕಷ್ಟ ಅನುಭವಿಸಿದ್ದು, ಆ ಕಷ್ಟಗಳು ಎಲ್ಲವೂ ನೆನಪಾಗುತ್ತದೆ. ಅದು ಸಹ ನಮ್ಮ ನಿದ್ರೆಯನ್ನು ಕೆಡಿಸುತ್ತದೆ. ಈ ಕಡೆ ನೋಡಿದ್ರೆ ಭವಿಷ್ಯ ಏನಾಗುತ್ತೋ ಏನೋ, ಆತಂಕ, ಆರೋಗ್ಯ ಏನಾಗುತ್ತೇನೋ, ಹಣ ಇಲ್ಲ, ಮಕ್ಕಳ ಶಿಕ್ಷಣ ಏನಾಗುತ್ತೇನೋ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು ಹಿಂಗಾಗುತ್ತೋ, ನನ್ನ ಮಕ್ಕಳು ಯಾವ ರೀತಿ ಬೆಳೀತಾರೋ ಏನೋ. ಮುಂದೆ ಇನ್ನು ಕೆಲವರಿಗೆ ಕೆಲಸ ಇಲ್ಲ, ನನ್ನ ಕೆಲಸ ಇಲ್ಲದೆ ನಾನು ಹೆಂಗೆ ಜೀವನ ಮಾಡಲಿ, ಇಂಥ ಸಮಸ್ಯೆಗಳಿರುತ್ತೆ. ಇಂಥ ಸಮಸ್ಯೆಗಳಿಗೆಲ್ಲ ಒಂದು ಮೂಲ ಕಾರಣ ಇರುತ್ತೆ. ಆ ಕಾರಣಗಳು ಯಾವುದು, ಆ ಕಾರಣ ಹೇಗಿರುತ್ತೆ ಎಂಬುದನ್ನು ತಿಳ್ಕೋಬೇಕಾಗುತ್ತೆ. ಅಂದರೆ ನನಗೆ ನಿದ್ರೆ ಇಲ್ಲ, ಯಾಕೆ ನಿದ್ರೆ ಇಲ್ಲ? ನಿದ್ರೆ ಬರದೇ ಇರೋದಕ್ಕೆ ಕಾರಣವೇನು? ನಿದ್ರೆಗೆ ನಾನು ಬೇಕಾದಂತಹ ರೀತಿಯಲ್ಲಿ ಎಲ್ಲವನ್ನು ನಾನು ಮಾಡ್ತಾಯಿದ್ರು ನನಗೆ ನಿದ್ದೆ ಬರ್ತಾಯಿಲ್ಲ, ಇದಕ್ಕೇನು ಕಾರಣ? ನಾನು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾಕೆ ಕಾರಣ? ಇದಕ್ಕೆಲ್ಲವೂ ಹಲವರು ಬೇರೆ ಜನರಿಂದ ಏನಾದರೂ ತೊಂದರೆ ಇದೆಯೇ, ಅಥವಾ ಇಂತಹ ನನಗೆ ತೊಂದರೆ ಕೊಡುವಂಥ ಜನರಿದ್ದಾರೆಯೇ ಎಂಬುದನ್ನು ನೀವು ತಿಳ್ಕೋಬೇಕು. ತಿಳ್ಕೊಂಡಾಗ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಇಂಥ ಸಮಸ್ಯೆಗಳನ್ನು ನೀವು ಪರಿಹರಿಸಿಕೊಳ್ಳಬಹುದು. ಹಾಗಾದರೆ ಅಂಥ ಸಮಸ್ಯೆಗಳು ಯಾವುದು, ಆ ಸಮಸ್ಯೆಗಳು ಹೇಗೆ ಬರುತ್ತದೆ, ಯಾವ ರೀತಿ ಹುಟ್ಟುಕೊಳ್ಳುತ್ತದೆ ಎಂಬುದನ್ನು ತಿಳ್ಕೊಂಡು ನೀವು ನಿಮ್ಮ ನಿದ್ರೆಗೆ ಇರುವಂತಹ ತೊಂದರೆಯನ್ನು ನಿವಾರಿಸಿಕೊಂಡ್ರೆ ನೀವು ಸುಖವಾಗಿ ನಿದ್ರೆ ಮಾಡ್ಬೋದು. ಯಾರೋ ಮನೆ ಕೇಳಿದ್ರು, ನಾನು ಹಣ ಕೊಟ್ಟು ಕಳೆದುಕೊಂಡಿದ್ದೇನೆ, ಈಗ ನಿದ್ರೆ ಬರ್ತಾ ಇಲ್ಲ, ಅದಕ್ಕೇನು ಔಷಧಿ ಅಂತ. ಅದಕ್ಕೆ ಅಂಥವರು ಇಂಥ ವಿಚಾರಗಳನ್ನು ತಿಳ್ಕೋಬೇಕಾಗುತ್ತೆ. ಹಣ ಕೊಟ್ಟು ಕಳ್ಕೊಂಡು ನಿದ್ರೆ ಇಲ್ಲದೆ ಆಗುವಂತಹ ಆ ಚಿಂತೆಯಲ್ಲೇ ಜೀವನ ಕಳೆದುಕೊಳ್ಳುವಂತಹ ಎಷ್ಟೋ ಜನರನ್ನು ನಾವು ನೋಡ್ಬೋದು. ಅಂಥವರಿಗೆಲ್ಲವೂ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ. ಆ ಕಾರ್ಯಕ್ರಮ ಕೇಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಜೀವನಕ್ಕೆ ಬೇಕಾದಂತಹ ಕೆಲವು ವಿಶೇಷ ಗುಣಗಳನ್ನು ಬೆಳೆಸಿಕೊಂಡಿರ್ತೇವೆ. ಆ ವಿಶೇಷ ಗುಣದಿಂದಾಗಿ ನಾವು ನಮ್ಮ ನಿದ್ರೆಯನ್ನು ಕೆಡಿಸಿಕೊಳ್ಳುತ್ತೇವೆ. ನಾವು ಬೇಡದಿದ್ದಂತಹ ಸಮಸ್ಯೆಯನ್ನು ನಮ್ಮ ಮೇಲೆ ಎಳ್ಕೊಳ್ತೇವೆ. ಅಂತಹ ಸಮಸ್ಯೆ ಎಳ್ಕೊಳ್ಳುವಂತಹ ಅಂತಹ ಒಂದು ಸಂದರ್ಭ ಯಾವುದು, ಆ ಸಂದರ್ಭ ಹೇಗೆ ಬರುತ್ತದೆ ಮುಂತಾದ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಅಂದರೆ ನಾವಾಗಿಯೇ ನಮ್ಮ ಮೇಲೆ ಈ ಸಮಸ್ಯೆಗಳನ್ನು ಎಳೆದುಕೊಂಡು ರಾತ್ರಿ ನಿದ್ರೆ ಇಲ್ಲದೆ ಕಾಲ ಕಳೆಯುವಂತಹ ಸ್ಥಿತಿಗೆ ನಾವು ತಲುಪುವುದಕ್ಕೆ ಏನು ಕಾರಣ, ಅದು ಯಾರಿಂದ ಆಯಿತು, ನಾವೇನು ಮಾಡಿಕೊಂಡು ನಮ್ಮ ಇದೇನು ಎಂಬುದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಅದಕ್ಕಿಂತ ಮೊದಲು ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮೆಲ್ಲರ ಸ್ನೇಹವೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ನಮಗೆ ಒಂಥರ ಶಕ್ತಿಯನ್ನು ಕೊಡೋದು. ಅದೇ ನಾನು ಹೇಳೋದು, ನಿಮ್ಮ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ತಂದುಕೊಳ್ಳುವಂತಹ ಸಾಧ್ಯತೆಗಳಿರುವಂತಹ ಕೆಲವು ವಿಷಯಗಳನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ನೀವು ಕೆಲವು ಜನರನ್ನು ನೋಡಿರ್ಬೋದು, ನಿಮ್ಮ ಹತ್ರ ಬಂದು ಸಹಾನುಭೂತಿಯನ್ನು ಬಯಸುತ್ತಾರೆ. ಸಹಾನುಭೂತಿಯಿಂದ ತಮ್ಮ ಕಷ್ಟವನ್ನು ತಾವು ಹೇಳ್ಕೊಳ್ಳುತ್ತವೆ. ತಮ್ಮೊಬ್ಬರಿಗೆ ಅಂತ ಕಷ್ಟ ಇರೋದು ಅಂತ ಹೇಳ್ಕೊಳ್ತಾರೆ. ಆ ಜನಗಳು ಏನಾದರೂ ಮಾಡಿ ಸಿಂಪತಿಯನ್ನು
ನಿಮ್ಮಿಂದ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಸಹಾನುಭೂತಿಯೇ ಅವರ ಜೀವನದ ಮುಖ್ಯವಾದಂತಹ ಒಂದು ರೀತಿ. ಅದಕ್ಕಾಗಿ ಅವರು ಯಾವುದೇ ರೀತಿಯಲ್ಲಾದರೂ ಅವರಲ್ಲಿರುವಂಥ ಸಮಸ್ಯೆ, ಅವರಿಗಿರೋ ಕಷ್ಟ, ಅವರಿಗೆ ನೋವು, ಅವರಿಗೆ ಆರೋಗ್ಯ ಸಮಸ್ಯೆ ಮುಂತಾದ ಎಲ್ಲವನ್ನೂ ಹೇಳುತ್ತಾರೆ. ಆದರೆ ಅವರು ತಮ್ಮ ಕರ್ತವ್ಯವನ್ನು ಮರೆಯುತ್ತಿರುತ್ತಾರೆ. ಅವರು ತಮ್ಮ ಕರ್ತವ್ಯವನ್ನು ಎಂದೂ ನೀವು ಮಾಡದೆ ಅವರು ಅದನ್ನು ಮರೆತು ತಮ್ಮ ಕಷ್ಟವನ್ನು ಯಾವಾಗಲೂ ಹೇಳ್ಕೊಳ್ತಾ ಇರೋದು. ತನಗೆ ಹಿಂಗಾಯಿತು, ನನಗೆ ಹಿಂಗಾಗ್ತಾಯಿದೆ, ನನಗೆ ಬೆನ್ನು ನೋವು ಆಗ್ತಾಯಿದೆ, ನನಗೆ ಹೊಟ್ಟೆ ನೋವು ಆಗ್ತಾಯಿದೆ, ನನಗೆ ಜ್ವರ ಬರ್ತಾಯಿದೆ, ನನಗೆ ಕೆಮ್ಮು ಆಗ್ತಾಯಿದೆ. ಹೀಗೆ ತಮ್ಮದೇ ಆದಂತಹ ಹಲವು ರೀತಿಯ ಸಮಸ್ಯೆಗಳನ್ನು ಹಂಚಿಕೊಳ್ತಾ ಇರೋದು. ಆದರೆ ಅವರು ತಾವು ಮಾಡಬೇಕಾದ ಕೆಲಸವನ್ನು ಮಾಡದೆ ಅದನ್ನು ಮರೆತು ಬಿಡ್ತಾರೆ. ಅವರು ಇಂಥ ಜನರು ಏನು, ಅವರ ಸಹವಾಸ ಮಾಡಿದರೆ ಏನಾಗುತ್ತೆ, ಅವರನ್ನು ನೀವು ಹತ್ತಿರ ಸೇರಿಸಿಕೊಂಡಾಗ ಏನಾಗಬಹುದು ಎಂಬುದನ್ನು ನೀವು ಮೊದಲೇ ಯೋಚನೆ ಮಾಡಬೇಕು. ಯಾಕಂದರೆ ಇಂಥ ಜನಗಳು ಸಹಾನುಭೂತಿಯಿಂದ ಒಂದು ಸರಿ ಹೇಳಿ, 2 ಸರಿ, 3 ಸರಿ, 4 ಸರಿ ಹೀಗೆ ಹೇಳ್ತಾ ಹೋಗೋದೆ ಅವರು. ಅಂತಹ ಜನರನ್ನು ನೀವು ಹತ್ತಿರ ಸೇರಿಸಿದ್ರೆ ನಿಮಗೆ ಸಮಸ್ಯೆ ಖಂಡಿತವಾಗಲೂ ಅಂಟಿಕೊಳ್ಳುತ್ತದೆ. ನೀವು ಅದೊಂದು ಬೆನ್ನು ಬಿಡದ ಭೂತದಂತೆ ನಿಮ್ಮನ್ನು ಕಾಡತೊಡಗುತ್ತದೆ. ಕೊನೆಗೆ ನೀವು ನಿದ್ರೆಯಿಲ್ಲದೆ ರಾತ್ರಿಯನ್ನು ಕಳೆಯುವಂಥ ಪರಿಸ್ಥಿತಿಗೆ ಹೋಗಬೇಕಾಗುತ್ತದೆ. ಇನ್ನೊಬ್ಬರಿದ್ದಾರೆ, ಅವರಿಗೆ ಯಾವುದೇ ಕಂಡರೂ ಅದು ಸರಿಯಲ್ಲ, ಅದು ಸರಿಯಲ್ಲ, ಇದು ಸರಿಯಲ್ಲ, ಅವ್ರು ಮಾಡಿದ ಸರಿಯಲ್ಲ, ಅದರಲ್ಲಿ ಅಂಥ ತಪ್ಪಿದೆ, ಅವರು ಆ ಮದುವೆಗೆ ಒಪ್ಪಿದ್ರು ಸರಿಯಾಗಿಲ್ಲ, ಆ ಹುಡುಗನ ಕಡೆಯವರು ಸರಿ ಇಲ್ಲ, ಹುಡುಗಿ ಕಡೆಯವರು ಸರಿ ಇಲ್ಲ, ಅವ್ರ ಕಡೆಯವರು ಸರಿ ಇಲ್ಲ, ಅವರ ಅಪ್ಪ ಕುಡುಕ, ಅವರ ಅಣ್ಣ ಕುಡುಕ, ಹಾಗೆ ಏನಾದರೂ ಒಂದು ತಪ್ಪನ್ನು ಕಂಡುಹಿಡಿಯೋದೇ ಅವ್ರ ಕೆಲಸ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ತಾ ಇರ್ತಾರೆ. ಅವರಿಗೆ ಯಾರಲ್ಲೂ ಯಾವ ಕೆಲಸದಲ್ಲೂ ಒಳಿತು ಕಾಣಿಸುವುದೇ ಇಲ್ಲ. ಒಳ್ಳೆಯ ಕೆಲಸದಲ್ಲಿ ತಪ್ಪು ಹುಡುಕುವುದೇ ಅವರ ಕೆಲಸ. ಯಾವುದೇ ಒಳ್ಳೆಯ ಕೆಲಸ ಮಾಡಿರ್ತಾರೆ, ಆ ಕೆಲಸದಲ್ಲೂ ತಪ್ಪನ್ನು ಹುಡುಕುವುದೇ ಅಂಥವರ ಕೆಲಸ ಆಗಿರುತ್ತೆ. ಅಂಥ ವ್ಯಕ್ತಿಗಳು ಬೇರೆಯವರ ಮೇಲೆ ಅವರು ಹಾಗೆ ಇವರು ಹೀಗೆ, ಅವರಿಂದ ಎಂಥ ತೊಂದರೆ, ಅಂಥ ಜನರ ಮದುವೆಗೆ ಹೆಣ್ಣು ಕೊಡಬಾರ್ದು, ಅಂಥ ಮನೆಯಿಂದ ಹೆಣ್ಣು ತರಬಾರದು, ಅವರು ಭಾಳ ಕೆಟ್ಟ ಗುಣದವರು, ಹೀಗೆ ತಮ್ಮದೇ ಆದ ರೀತಿಯಲ್ಲಿ ಬೇರೆಯವರ ಬಗ್ಗೆ ಹೇಳ್ಕೊಳ್ಳುತ್ತಾನೆ ಇರ್ತಾರೆ. ನಿಮ್ಮ ಜೊತೆ ಸ್ನೇಹ ಬಯಸುತ್ತಾರೆ. ಸ್ನೇಹ ಬಯಸಿದ ಮೇಲೆ ನಿಮ್ಮ ಬಗ್ಗೆಯೇ ಇನ್ನೊಬ್ಬರಿಗೆ ಹೇಳ್ತಾರೆ. ಇನ್ನೊಬ್ಬರು ನೀವು ಅಂಥವರು ಇಂಥವರು ಹಾಗೆ ಅಂತ ನಿಮ್ಮ ಬಗ್ಗೆ ಹೇಳ್ಕೊಳ್ತಾರೆ. ಇಂತಹ ಜನರ ಸಹವಾಸವನ್ನು ನೀವು ಮಾಡಿದರೆ ನಿಮಗೆ ಖಂಡಿತವಾಗಲೂ ಕೊನೆಗೆ ರಾತ್ರಿ ನಿದ್ದೆ ಇಲ್ಲದೆ ಆ ಯೋಚನೆಯಲ್ಲೇ ನೀವು ದಿನ ಕಳೆಯಬೇಕಾಗುತ್ತದೆ. ಆದುದರಿಂದ ಈ ಪೂರ್ವಾಗ್ರಹ ಪೀಡಿತರನ್ನು ದೂರವಿಟ್ಟರೆ ನಿಮ್ಮ ಜೀವನದಲ್ಲಿ ನೀವು ಸುಖ, ಶಾಂತಿ, ನೆಮ್ಮದಿ ಅನುಭವಿಸಲು ಸಾಧ್ಯ ಎಂಬುದನ್ನು ಮರೆಯಬಾರದು. ಇನ್ನು ಕೆಲವರು ಇರ್ತಾರೆ, ಅವರೇನು ಕೃತಕ ಭಾವ ತೋರುವ ಜನರು. ಕೃತಕವಾಗಿ ಅವರೇನು ನಮ್ಮ ಜೊತೆಯಲ್ಲಿ ಗೆಳೆಯರಂತೆ ನಡೆಸುತ್ತಾರೆ. ಅವರೇ ತಮಗೆ ಏನು ಬೇಕೋ ಅದನ್ನು ನಿಮ್ಮಿಂದ ಪಡೆಯಲುಂತಹ ರೀತಿಯಲ್ಲಿ ನಿಮ್ಮ ಜೊತೆ ಮಾತನಾಡುತ್ತಾರೆ. ಪ್ರೀತಿ ವಿಶ್ವಾಸದಿಂದ ಮಾತಾಡುತ್ತಾರೆ. ತಮಗೆ ಯಾವ ರೀತಿ ಅನುಕೂಲವಾಗುತ್ತೋ ಅದರ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯುತ್ತಾರೆ. ಅವರಲ್ಲಿ ತಮ್ಮ ಹಿರಿಮೆಯನ್ನು ತೋರಿಸುವಂತಹ ಅಜೆಂಡಾ ಇಟ್ಟುಕೊಂಡಿರುತ್ತಾರೆ. ಅವರ ಹತ್ರ ಒಳ್ಳೆಯ ಐಡಿಯಾಗಳು, ಪ್ಲ್ಯಾನ್ಗಳು ಇರುತ್ತದೆ. ಹೀಗೆ ಮಾಡಿದ್ರೆ ಒಳ್ಳೆಯದು, ಹಾಗೆ ಮಾಡಿದ್ರೆ ಒಳ್ಳೆಯದು, ಆ ತೋಟವನ್ನು ಹೀಗೆ ಮಾಡಿ, ಆ ತೋಟದಲ್ಲಿ ಹೀಗೆ ಬೆಳೆಯಿರಿ, ಈ ಮನೆಯನ್ನು ಕಟ್ಟುವಾಗ ಹೀಗೆ ಕಟ್ಟಿರಿ, ಹೀಗೆ ಕಟ್ಟಿದ ತೊಂದರೆ ಇದೆ, ಹಾಗೆ ಕಟ್ಟಿರಿ, ಆ ನಿವೇಶನ ಸರಿಯಿಲ್ಲ, ಆ ಮನೆ ಕಟ್ಟುವ ಜಾಗ ಸರಿಯಿಲ್ಲ, ಅದನ್ನು ಹೀಗೆ ಬದಲಾಯಿಸಿಕೊಳ್ಳಿ, ಅದರಿಂದ ಇದರ ಬಾಗಿಲನ್ನು ಆ ಕಡೆ ಇಡಿ ಎಂಬಂತಹ ಕೃತಕವಾದ ತಮ್ಮದೇ ಆದಂತಹ ಕೆಲವು ಐಡಿಯಾಗಳು, ಅಜೆಂಡಾಗಳೊಂದಿಗೆ ನಿಮ್ಮನ್ನು ಸಮೀಪಿಸುತ್ತಾ ನಿಮ್ಮ ಗೆಳೆತನವನ್ನು ಬಯಸುತ್ತಾರೆ. ಅಂತಹ ಜನರ ಮಾತುಗಳನ್ನು ನಂಬಿ ನೀವು ಅವರ ಸಹವಾಸ ಮಾಡಿದರೆ ನೀವು ರಾತ್ರಿಯಲ್ಲಿ ನಿದ್ದೆ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿಗೆ ನಿಮ್ಮನ್ನು ತಳ್ಳುತ್ತದೆ. ಆ ತಳ್ಳಿದಾಗ ನೀವು ಅದರ ಬಗ್ಗೆ ಚಿಂತಿಸಿ ರಾತ್ರಿ ನಿದ್ದೆ ಇಲ್ಲದಂತೆ ದಿನ ಕಳೆಯುತ್ತಾರೆ. ಇನ್ನು ನನಗೆಲ್ಲ ಗೊತ್ತು, ನನಗೇನು ಅದೆಲ್ಲವೂ ನನಗೆ ಗೊತ್ತು. ಅದೇ ನನಗೆ ಗೊತ್ತಿದೆ, ನೀವು ಯಾಕೆ ನಮ್ಮ ಜೊತೆ ಬನ್ನಿ, ನಾನು ನಿಮಗೆ ಏನು ಬೇಕು ಸಹಾಯ ಮಾಡ್ತೀನಿ, ನನಗೆ ಎಲ್ಲವೂ ಗೊತ್ತಿದೆ, ನೀವು ನನ್ನ ಜೊತೆ ಬನ್ನಿ, ನಿಮ್ಗೆ ಏನು ಬೇಕು ಅದನ್ನು ಕೊಡಿಸ್ತೀನಿ. ಪ್ರತಿಯೊಂದು ಹಾಗೆ ನಿಮಗೆ ಏನು ಬೇಕು ಆ ಕೆಲಸ
ಯಾವುದೇ ಕೆಲಸ ಮಾಡೋದು, ಓ ಆ ಕೆಲಸನಾ, ಬನ್ನಿ ನಾನು ಮಾಡಿಕೊಡ್ತೀನಿ, ಹಾಗೆ ಬನ್ನಿ. ಹೀಗೆ ಪ್ರತಿಯೊಂದು ಕೆಲಸವೂ ನಿಮಗೆ ಯಾವ ಕೆಲಸ ಬೇಕೋ ಆ ಕೆಲಸವನ್ನು ನಾನು ಮಾಡಿಕೊಡುತ್ತೇವೆಂದು ನಿಮ್ಮನ್ನು ಹುರಿದುಂಬಿಸಿ ಮುಂದೆ ಸಾಗಿಸುತ್ತಾರೆ. ಪ್ರತಿಯೊಂದು ಕೆಲಸಕ್ಕೂ ನಿಮ್ಮನ್ನು ತಲೆ ಹಾಕ್ತಾರೆ. ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಅವರು ಒಂದು ತಲೆ ಹಾಕಿ ನಿಮಗೆ ನಿಮ್ಮ ವಿಶ್ವಾಸವನ್ನು ಗಳಿಸಿ ಅಂತಹ ವ್ಯಕ್ತಿಗಳ ಗೆಳೆತನ ಬಯಸಿ ಗೆಳೆತನ ಬೆಳೆಸಿಕೊಂಡರೆ ನೀವು ರಾತ್ರಿ ನಿದ್ದೆಗೆಡುವಂತಹ ಪರಿಸ್ಥಿತಿಗೆ, ಅಂತಹ ಸಮಸ್ಯೆಗೆ ನೀವು ಸಿಕ್ಕಾಕಿಕೊಳ್ಳುತ್ತೀರಿ. ಕೊನೆಗೆ ನಿಮಗೆ ನಿದ್ರೆ ಇಲ್ಲದಂತಹ ರಾತ್ರಿಯಾಗಿ ಕಳೆದು ಹೋಗುತ್ತದೆ. ಹೀಗೆ ಎಲ್ಲವನ್ನೂ ತಿಳಿದವರಂತೆ ಮಾತನಾಡುವ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಸ್ನೇಹ ಬೆಳೆಸದಿರುವುದೇ ಒಳ್ಳೆಯದು. ಇನ್ನು ಕೆಲವರಿದ್ದಾರೆ, ಯಾವುದೂ ಸತ್ಯವಾಗಿಲ್ಲದ ಮಾತುಗಳನ್ನು ಹೇಳಿ ತಮ್ಮ ಮಾನಸಿಕ ಸಂತೋಷಕ್ಕಾಗಿ ಏನು ಬೇಕೋ ಅದನ್ನು ಹೇಳಿ ಪರರ ದೂಷಣೆ ಮಾಡಿ ತಮ್ಮ ಆತ್ಮತೃಪ್ತಿಯನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿಗಳಿರುತ್ತಾರೆ. ಪ್ರತಿಯೊಂದರಲ್ಲೂ ಅವರು ತಮ್ಮ ಮಾತುಗಳೇ ಸತ್ಯ ಎಂಬಂತೆ, ತಾವು ಹೇಳಿದ ಮಾತುಗಳು ಪ್ರತಿಯೊಂದು ಸತ್ಯ, ಹೀಗೆ ಇದೆ ಈಗ ಅಂತಹ ತಮ್ಮ ಮಾನಸಿಕ ಸಂತೋಷಕ್ಕಾಗಿ ಅವರು ಈ ರೀತಿ ಮಾತನಾಡುತ್ತಾರೆ. ಆದರೆ ಅವರು ಸತ್ಯವೆಂದು ಹೇಳಿದ ಯಾವ ಮಾತು ಸಹ ನಿಜವಾಗಿರುವುದಿಲ್ಲ ಎಂಬುದನ್ನು ನೀವು ತಿಳ್ಕೋಬೇಕು. ಅವರ ಉದ್ದೇಶ ಏನು? ಬೇರೆಯವ್ರ ಮೇಲೆ ಚಾಡಿ ಹೇಳೋದು, ನಿಮ್ಮ ಬಗ್ಗೆ ಚಾಡಿ ಹೇಳೋದು, ನಿಮ್ಮ ಬಗ್ಗೆ ಬೇರೆಯವ್ರಿಗೆ ಹೇಳೋದು, ಬೇರೆಯವ್ರ ಬಗ್ಗೆ ನಿಮ್ಮ ಚಾಡಿ ಹೇಳೋದು. ಅಂತಹ ಜನರ ಸಹವಾಸ ಮಾಡಿದರೆ ನೀವು ರಾತ್ರಿ ನಿದ್ರೆ ಇಲ್ಲದೆ ಕಳೆಯಬೇಕಾಗುತ್ತೆ. ನಿಮ್ಮ ಆರೋಗ್ಯ ಕೆಡುತ್ತದೆ. ಅದೇ ಚಿಂತೆಗೆ ನೀವು ದಾರಿ ಮಾಡಿಕೊಡುತ್ತೀರಿ. ನಿಮ್ಮ ನಿರಂತರವಾದ ಚಿಂತೆಗೆ, ನಿಮ್ಮ ಭವಿಷ್ಯದ ಚಿಂತೆಗೆ ನೀವು ಒಳಗಾಗಬೇಕಾಗುತ್ತದೆ. ಮತ್ತು ಕೆಲವರಿಗೆ ನೋಡಿದ್ದೆಲ್ಲವೂ ಬೇಕು, ನನಗೆ ಅದು ಬೇಕು, ಇದು ಬೇಕು, ಕೊಡ್ತೀರಾ, ಅದು ಕೊಡ್ತೀರಾ, ಇದು ಕೊಡಿಸ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ ಅಂದರೆ ಬೇಡಿಕೆನೇ ಇರೋದು. ಅವರಿಗೇನು, ತಮ್ಮ ಆಸೆ ಈಡೇರಿಸಿಕೊಳ್ಳಬೇಕು. ಅದು ಕೊಟ್ಟರೆ ಹೀಗಾಗುತ್ತೆ, ಇದು ಕೊಟ್ಟರೆ ಹೀಗಾಗುತ್ತೆ, ಇದನ್ನು ಮಾಡಿ, ನಿಮ್ಮ ಕೈಲಿರೋ ಆ ವಸ್ತು ಕೊಡಿ, ಅದು ನಿಮ್ಮ ಕೆಲಸಕ್ಕಿಲ್ವಲ್ಲ, ಅದನ್ನು ನಾವು ಇಟ್ಕೊಂಡು ಏನೋ ಮಾಡ್ತೀವಿ. ಹೀಗೆ ನಿಮ್ಮಲ್ಲಿರುವಂತಹ ಯಾವುದೇ ವಸ್ತುವನ್ನಾದರೂ ಅಥವಾ ಬೇರೆಯಲ್ಲಿರೋ ವಸ್ತುಗಳನ್ನಾದರೂ ಕೇಳಿ ಪಡೆಯುವಂತಹ, ತಮ್ಮ ಆಸೆಯನ್ನು ಈಡೇರಿಸುವಂತಹ, ತಮ್ಮ ಈಗ ಒಂದು ಕಾರು ಇರುತ್ತೆ, ಕಾರು ಸ್ವಲ್ಪ ಕೊಡಿ, ನಾನು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ಅವ್ರು ಹೋಗಿ ಎಲ್ಲಾದರೂ ಆಕ್ಸಿಡೆಂಟ್ ಮಾಡ್ತಾರೆ, ಆಕ್ಸಿಡೆಂಟ್ ಮಾಡಿ ಆ ಕಾರನ್ನು ಹಾಳು ಮಾಡ್ತಾರೆ. ಆಮೇಲೆ ನೀವು ಅದಕ್ಕೆ ಓಡಾಡಬೇಕಾಗುತ್ತೆ. ಅಥವಾ ನಿಮ್ಮ ಒಂದು ಬೈಕನ್ನು ತೊಗೊಂಡೋಗ್ತಾರೆ, ಆ ಬೈಕನ್ನು ಯಾರಿಗಾದರೂ ಕುಟ್ಟಿ ಅಥವಾ ಏನೋ ಆಕ್ಸಿಡೆಂಟ್ ಮಾಡಿ ಅದರ ತೊಂದರೆಯನ್ನು ನೀವು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಬಯಕೆಗಳು, ತಮ್ಮ ಆಸೆಗಾಗಿ ಏನೇನು ಬೇಕು ಅಂತ ಕೇಳುತ್ತಾರೋ ಅಂಥ ವ್ಯಕ್ತಿಗಳ ಸಹವಾಸ ನೀವು ಮಾಡಿದರೆ ನೀವು ಖಂಡಿತವಾಗಲೂ ದುಃಖ ಅನುಭವಿಸಿ ರಾತ್ರಿ ನಿದ್ದೆ ಇಲ್ಲದೆ ದಿನ ಕಳೆಯಬೇಕಾಗುತ್ತದೆ. ಇನ್ನು ಅವರಿಗೆ ಅದಿದೆ ನೋಡಿ, ಅವರಿಗೆ ಅದಿದೆ, ಅವರು ಅದು ಮಾಡಿದ್ದಾರೆ, ಅವರು ಬೆಳೀತಿದ್ದಾರೆ, ಅವ್ರ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಎಂಬಂತಹ ಮಾತುಗಳಿಗೆ ಯಾವಾಗಲೂ ಅದನ್ನೇ ಹೇಳ್ಕೊಳ್ಳು. ಅಂದರೆ ಬೇರೆಯವರು ಬೆಳೀತಿದ್ದಾರೆ ಎಂಬುದನ್ನು ಅಸೂಯೆಯಿಂದ ನೋಡುವುದು. ಅವರಿಗೆ ಅದಿದೆ, ನನಗಿಲ್ಲ ನೋಡಿ, ಅವರು ಹಂಗೆ ಮಾಡಿದ್ರು, ಅದು ಅವರು ಸ್ವಂತವಾಗಿ ದುಡಿದಿದ್ದಲ್ಲ, ಯಾರೋ ಅವರಿಗೆ ತಂದು ಯಾರ್ದೋ ಅದನ್ನು ಹೊಡ್ಕೊಂಡಿದ್ದಾರೆ, ಯಾರಿಂದಲೂ ಅವರು ಹಾಗೆ ಹಣ ಮಾಡಿದ್ದಾರೆ, ಯಾರಿಂದಲೂ ಅವರು ಆಸ್ತಿ ಮಾಡಿಕೊಂಡಿದ್ದಾರೆ, ಅವರು ಸ್ವಂತವಾಗಿ ದುಡಿದಿದ್ದಲ್ಲ, ಅವರು ಮಾಡಿದ್ದು, ಅವರು ಅಂಥ ಮನೆ ಕಟ್ಟಿದ್ದಾರೆ, ಆ ಮನೆ ಕಟ್ಟಿದ್ದು ಅವರು ಸ್ವಂತ ಹಣದಿಂದಲ್ಲ, ಯಾರ್ದೋ ತಲೆ ಹೊಡೆದು ತಂದಿದ್ದಾರೆ, ಅಥವಾ ಏನೋ ಕಳ್ಳ ಕೆಲಸ ಮಾಡಿದ್ದಾರೆ, ಅಥವಾ ಏನೋ ಕಳ್ಳ ಕೆಲಸದಿಂದ ಕಳ್ಳ ಕೆಲಸ ಮಾಡಿ ಅದರ ಲಾಭ ಪಡೆದಿದ್ದಾರೆ. ಹೀಗೆ ಹಲವು ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತಹ, ಅಸೂಯೆ ಪಡುವಂತಹ ಜನರು ಎಲ್ಲಿದ್ದರೂ ಸಹ ನೀವು ಅವರ ಸಹವಾಸ ಮಾಡಿದರೆ ನೀವು ಸಹ ಅವರ ಹಾಗೆ ಅಸೂಯೆಯನ್ನು ಬೆಳೆಸಿಕೊಂಡು ನೀವು ನಿದ್ದೆಯಿಲ್ಲದಂತೆ ಜೀವನವನ್ನು ಕಳೆಯಬೇಕಾಗುತ್ತದೆ. ಈಗ ನಾನು ಇಂಥ ಕೆಲವು ವಿಚಾರಗಳನ್ನು ಹೇಳಿದೆ. ಏನೆಂದರೆ, ಜೀವನದಲ್ಲಿ ನೀವು ಯಾವ ರೀತಿಯಲ್ಲಿ ನಿದ್ದೆಯನ್ನು ಕಳೆದುಕೊಳ್ಳುತ್ತೀರಿ. ನೀವು ಯಾರ್ದೋ ಮಾತು ಕೇಳಿ ಹಣ ಸಾಲ ಕೊಡ್ತೀರಿ, ಅದು ವಾಪಸ್ ಬರೋದಿಲ್ಲ. ನೀವು ಯಾರ್ದೋ ಮಾತು ಕೇಳಿ ನಿಮ್ಮ ಗಾಡಿಯನ್ನು ಇನ್ನೊಬ್ಬರಿಗೆ ಓಡ್ಸೋಕ್ಕೆ ಕೊಡ್ತೀರಿ, ಅದು ಆಕ್ಸಿಡೆಂಟಾಗಿ ಅದರಿಂದ ಏನೋ ತೊಂದರೆ ಆದರೆ ಅದನ್ನು ನೀವೇ ಜವಾಬ್ದಾರರಾಗ್ತೀರಿ. ಅಥವಾ ನೀವು ಇನ್ನೊಬ್ಬರ ಬಗ್ಗೆ ಮಾತು ಕೇಳಿ ಇನ್ನೊಬ್ಬರಿಗೆ ಸಹಾಯ ಮಾಡಿ, ಅವರು ಮಾಡಿದ ಸಹಾಯವನ್ನು ಹಣದೊಂದಿಗೆ ಅವರು ಪರಾರಿ ಆಗ್ತಾರೆ, ನಿಮಗೆ ಜೀವನದಲ್ಲಿ ನೆಮ್ಮದಿ ಇಲ್ಲದಾಗುತ್ತದೆ. ಇಂತಹ ವಿಚಾರಗಳು, ಯಾರ್ದೋ ಮಾತು ಕೇಳಿ ನೀವು ಮಾಡುವಂತಹ ವಿಚಾರಗಳಿಗೆ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿಗಳಿದೆಯಲ್ಲ,
ಅಂತಹ ವಿಚಾರಗಳನ್ನು ನೀವು ಮನಸ್ಸಿನಿಂದ ತೆಗೆದುಹಾಕಿ ನಿಮ್ಮ ಸ್ವಂತ ಯೋಚನೆ ಮಾಡಬೇಕು. ಈ ವ್ಯಕ್ತಿ ಹೇಳುತ್ತಿರುವುದು ಸರಿಯೇ? ಈ ವ್ಯಕ್ತಿಯಿಂದ ಇಂತಹ ಮಾತುಗಳನ್ನು ಕೇಳಿ ನಾವು ಕೆಲಸ ಮಾಡಿದರೆ ಸರಿಯಾಗುತ್ತದೆಯೇ? ಅವರ ಮಾತಿಗೆ, ಅವರ ಒತ್ತಾಯಕ್ಕೆ ನಾನು ಕೆಲಸ ಮಾಡಬೇಕೇ ಎಂಬುದರ ಬಗ್ಗೆ ನೀವು ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡಬೇಕು. ಹೊರತು ಅವರು ಹೇಳಿದ್ದಾರೆ ಅಂತ ಹೇಳಿ ನೀವು ಯಾವತ್ತೂ ಬೇರೆ ಕೆಲಸವನ್ನು ಮಾಡಿ ಅಂಥವರ ಸಹವಾಸ ಮಾಡಿ ನೀವು ನಿಮ್ಮ ನಿದ್ದೆಯನ್ನು ಕೆಡಿಸಿಕೊಳ್ಳುತ್ತೀರಿ. ಇಂಥ ನಿದ್ದೆಗಳಿಗೆ, ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ಕಷ್ಟ. ಆದ್ದರಿಂದ ಮೊದಲೇ ನೀವು ಯೋಚನೆ ಮಾಡಿ, ನಿಮ್ಮ ಜೀವನಾಭಿವೃದ್ಧಿಗೆ ಯಾರನ್ನು ದೂರ ಇಟ್ಟರೆ ಒಳ್ಳೆಯದು, ನಮ್ಮ ಸುಖವಾದ ನಿದ್ರೆಗೆ ಯಾರನ್ನು ದೂರ ಇಟ್ಟರೆ ಒಳ್ಳೆಯದು, ಅವರ ಸಹವಾಸ ಮಾಡದೇ ಇದ್ದರೆ ಒಳ್ಳೆಯದು. ಅವರಿಗೆ ನೀವು ಒಂದು ಸರಿ ಇಲ್ಲ ಅಂತ ಹೇಳುವಂತಹ ಒಂದು ಕೆಪಾಸಿಟಿ, ನೀವು ಯಾವನೋ ಕೇಳಲಿ ಇಲ್ಲ ಅಂತ ನಿಮಗೆ ಹೇಳುವಂತಹ ಒಂದು ಮನೋಸ್ಥಿತಿ, ಮನೋಧೈರ್ಯ ನಿಮಗಿದ್ದರೆ ನೀವು ಇಂತಹ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಇಲ್ಲ ಅಂತ ಹೇಳಿ ಅಯ್ಯೋ ಅವ್ರು ಏನು ತಿಳ್ಕೊಳ್ತಾರೋ, ಅವರಿಗೆ ಬೇಜಾರು ಮಾಡ್ಕೊಳ್ತಾರೋ ಅಂತ ನೀವು ಆಯಿತು ಅಂತ ಹೇಳ್ತಿರೋ, ನೀವು ಇಂತಹ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತೀರಿ. ಆದುದರಿಂದ ಯೋಚನೆ ಮಾಡಿ, ಯಾರ ಮಾತನ್ನು ನಾವು ಕೇಳಬೇಕು, ಯಾರ ಮಾತನ್ನು ಕೇಳಬಾರದು, ಯಾವ ರೀತಿಯಲ್ಲಿ ನಾವು ಜನರಿಗೆ ಸಹಾಯ ಮಾಡಬೇಕು ಎಂಬುದನ್ನು ನೀವು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಶಕ್ತಿ ನಿಮಗಿದ್ದರೆ ನೀವು ಇಂತಹ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ನಿಮ್ಮ ನಿದ್ರಾಭಂಗ ಆಗುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ನೀವು ಯಾವುದನ್ನು ಬೇಡ ಅಂತ ನಿಮಗೆ ಹೇಳೋಕ್ಕೆ, ನೋ ಅನ್ನೋ ಮಾತು ಹೇಳೋಕ್ಕೆ ನಿಮಗೆ ಶಕ್ತಿ ಬರಬೇಕೋ ಆ ವಿಷಯಕ್ಕೆ ನೀವು ನೋ ಅಂತ ಹೇಳಲೇಬೇಕು. ಇಲ್ಲದಿದ್ದರೆ ನೀವು ರಾತ್ರಿ ನಿದ್ದೆ ಇಲ್ಲದೆ ಸಮಸ್ಯೆಯಲ್ಲಿ, ಚಿಂತೆಯಲ್ಲಿ ದಿನ ಕಳೆಯುವಂತಹ ಸ್ಥಿತಿ ಬರುತ್ತದೆ ಎಂಬುದನ್ನು ನೆನಪಿಡಿ. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಆದುದರಿಂದ ಎಲ್ಲ ಇಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕಾದರೆ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗ್ತೀರಿ, ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಸಂತೋಷ ನಿಮಗೆ ಸಿಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.